ಈ ತರ ನೀರ್ ಹಾಕೋದ್ರಿಂದ ಈ ಹೂವಲ್ಲ ನೋಟ್ ಬೆಳೆಯುತ್ತೆ ಅನ್ನೋದಾದ್ರೆ ಈ ಚೊಂಬಲ್ಲ ಡ್ರಮ್ಮೇ ತಗೊಂಬಂದು ನೀರ್ ಸುರಿತಾ ಇದ್ದೆ. ಏನ್ ಮಾಡೋದು? ಓಹೋ, ಏನಿವತ್ತು ನಮ್ ಮಿಜಿ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ. ಹಲೋ, ಹೇಳು ಮಗ್ಳೆ, ಇವತ್ತೇನ್ ಅಡ್ಮಿಟ್ ಮಾಡ್ಕೊಂಡಿದ್ಯಾ? ಅಮ್ಮ, ಏನ್ ಗೊತ್ತಾ, ನಂದು ಇವ್ರದು ಮದ್ವೆ ರಿಜಿಸ್ಟರ್ ಮಾಡಿಸ್ತಾರಂತೆ ನಾಳೆ. ಇದು ಒಳ್ಳೆ ವಿಷಯ ಅಲ್ವೇನೆ? ಅಯ್ಯೋ ಅಮ್ಮ, ವಿಷಯ ಅದಲ್ಲ, ರಿಜಿಸ್ಟರ್ ಮಾಡ್ಸಕ್ಕೆ ಆಧಾರ್ ಕಾರ್ಡ್ ಕೊಡ್ಬೇಕಂತೆ. ಇವಾಗ ಏನಮ್ಮ ಮಾಡೋದು? ಅಯ್ಯೋ ಭಗವಂತ, ಏನೇ ಮಾಡೋದೀಗ? ಅಮ್ಮ, ನೀನೇ ಏನಾದ್ರೂ ಒಂದ್ ಐಡಿಯಾ ಕೊಡಮ್ಮ. ನೋಡು ಪ್ರಿಯಾ, ಹೆತ್ತ ಮಕ್ಕಳಿಗೆ ಏನಾದ್ರೂ ಕಷ್ಟ ಆದ್ರೆ ತಾಯಾದವಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೆ ಕಣೆ. ಆದ್ರೆ ನಾನು ನಿಜ ಹೇಳ, ನೀನು ನನಗೆ ಸಾಕಾಗೋಗಿದೆ ಪ್ರಿಯಾ. ಅಷ್ಟು ರೋದ್ನೆ ಕೊಡ್ತಾ ಇದೀಯ ನೀನು. ಮಿಜಿ ಮಿಜಿ, ನನ್ ತಲೆಲಿ ಇನ್ನು ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ ಪ್ರಿಯಾ, ನನ್ ತಲೆ ತಿನ್ಬೇಡ ದಯವಿಟ್ಟು. ಅಲ್ಲ ಅಮ್ಮ, ಅಮ್ಮ ಅಮ್ಮ ಸರಿಯಾಗಿರೋ ಟೈಮಲ್ಲೇ ಕೈ ಕೊಡ್ಲು. ಏನ್ ಮಾಡೋದಿವಾಗ? ಮೀನಮ್ಮ, ನಾ ಹೊರಟೆ. ಸರಿ ಕೇಶ್ವ, ಹೋಗ್ಬಾ. ಮೀನಾ, ಹೊರಟೆ. ಸರಿ ಕಣೋ, ಹೋಗ್ಬಾ. ಮೀನಾ, ಹೊರಟೆ ಕಣೆ. ಕೇಶ್ವ, ಏನೋ ಆಗಿದೆ ನಿನ್ಗೆ? ಇಂಜಿನ್ ಏನಾದ್ರು ಕೆಟ್ಟಿದ್ಯಾ? ಗಾಡಿ ಮುಂದಕ್ ಹೋಗ್ತಾನೆ ಇಲ್ಲ. ಆಹಾ ಮೀನಾ, ನೋಡು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ. ನೋಡು, ಗಾಡಿ ಚೆನ್ನಾಗಿ ಓಡ್ಬೇಕು ಅಂದ್ರೆ ಇಂಜಿನ್ಗೆ ಅವಾಗ ಆಯಿಲ್ ಹಾಕ್ಬೇಕು. ಹಾಗೆ ಈ ಕೇಶುಂಗೆ OTP HOD ಕೊಟ್ರೆ ನಾನು ಅಂಗಡಿಗೆ ಹೋಗೋದು. ಕೇಶ್ವ, ಏನು ಮಾತಾಡ್ತಿದ್ಯಾ? ಇದು ಹಾಲು. ಯಾರಾದ್ರೂ ನೋಡಿದ್ರೆ ಕಷ್ಟ. ರೂಮಲ್ಲಿ ಇದ್ದಿದ್ರೆ ಒಂದ್ ಲೆಕ್ಕನಪ್ಪ, ಕೊಟ್ಟಿರ್ತಿದ್ದೆ. ಮೀನಾ, ನಾವೆಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಯಾರು ಇಲ್ವಾ ಅನ್ನೋದು ಮುಖ್ಯ. ನೋಡು, ಮನೇಲಿ ಯಾರು ಇಲ್ಲ, ನೀನು ಆರಾಮಾಗಿ OTP ಕೊಡ್ಬೋದು. ಕೊಡು. ಕೇಶ್ವ, ಹಾಲ್ ಕಣೋ, ಯಾರಾದ್ರೂ ನೋಡಿದ್ರೆ ಆಭಾಸ ಆಗುತ್ತೆ ಕಣೋ, ಬೇಡ್ವೋ? ಮೀನಾ, ನೀನೀಗ OTP ಕೊಡ್ಲಿಲ್ಲ ಅಂದ್ರೆ ನಾನು ಅಂಗಡಿಗೆ ಹೋಗಲ್ಲ. ನಾನು ಅಂಗಡಿಗೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ನನಗೆ ಬೈತಾರೆ. ಅಪ್ಪ ನನಗೆ ಬೈದ್ರೆ ನನಗೆ ಬೇಜಾರಾಗುತ್ತೆ. ನನಗೆ ಬೇಜಾರಾದ್ರೆ ನಿನಗೆ ಬೇಜಾರಾಗುತ್ತೆ. ಆಮೇಲೆ ನನ್ ಬೇಜಾರು ಹೋದ್ರೇನೆ ನಿನ್ ಬೇಜಾರು ಹೋಗೋದು ಅಂತ ಕೊನೆಗೆ OTP ಕೊಡ್ತೀಯಾ. ಅವಾಗ ಕೊಡೋ OTPನ ಇವಾಗಲೇ ಕೊಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದೇ ಸಮಸ್ಯೆ ಆಗಲಿ ಅದನ್ನ ಬುಡದ ಸಮೇತ ಕಿತ್ಬಿಡ್ಬೇಕು. ಅರ್ಥ ಆಯ್ತಾ? ಈಗ OTP ಕರ್ಮ ಕರ್ಮ ಕರ್ಮ, ಎಷ್ಟೋ ಗೋಳಿಕೊಂತ್ಯಾ? ನೀನು ಯಾವಾಗಲೂ ಒಂದ್ಸಲ OTP ಕೊಟ್ರೆ ಹೀಗೆ ಗೋಳಿಕೋಬೇಕು. ಕೊಡು OTPನ. ಸರಿ, ಕಣ್ ಮುಚ್ಕೋ. OTP ಕೊಡೋದಕ್ಕೆ ಕನ್ಯಾಕೆ ಮುಚ್ಕೋಬೇಕು? ಕಣ್ ಮುಚ್ಕೋ ಕೇಶ್ವ. ಹಂಗೆ ನಾಚಿಕೆ ಆಗವೆ. ಅಯ್ಯಪ್ಪ, ನೋಡಕ್ಕಾಗಲ್ಲ. ಸರಿ ಕೊಡು. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಆಹಾಹಾ, ಎಂತ OTP ಕೊಟ್ಟೆ. ಈ OTPಗೆ ನನ್ನ ಕಡೆಯಿಂದ HOD ಫ್ರೀ. ಅಕ್ಕ, ರಾವ, ನಾನ್ ಬಂದೆ. ಮೀನಾ, ಕಣ್ಣಲ್ಲಿ ಏನೋ ಬಿತ್ತಲ್ಲ ಅಲ್ಲಿ. ಉಫ್ ಉಫ್. ರಾವ, ಒಂದ್ ನಿಮಿಷ. ಬಾವ, ನೀವೆಂತ ಡೌ ಮಾಸ್ಟ್ರು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನಾ? ನನ್ನ ಹತ್ರ ಏನು ಪಾರಿವಾಳನ ತುಂಬಾ ಮುದ್ದಾಗಿರುತ್ತೆ ನಿನ್ ತರ. ಬಾವ, ನೀವ್ ಎಷ್ಟೇ ಪೂಸಿ ಹೊಡೆದ್ರು ಅಕ್ಕ ನಿಮಗೆ OTP ಕೊಟ್ಟಿದ್ದು, ನೀವ್ ಅಕ್ಕಗೆ ಹಗ್ಗಿ ಕೊಟ್ಟಿದ್ದು ನಾನ್ ನೋಡ್ಬಿಟ್ಟೆ. ಅಮ್ಮು, ನಿಧಾನಕ್ಕೆ. ಪ್ರಿಯಕ್ಕ ಏನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಓ, ಪ್ರಿಯಕ್ಕ ಬದ್ಲು ಮನೇಲಿ ಯಾರಿಗೆ ಗೊತ್ತಾದ್ರು ಓಕೆನಾ? ಮಾವ, ಅತ್ತೆ. ಕೇಶವ, ನೀವ್ ಸುಮ್ನಿರು ಮೀನಾ, ನಾನು ನೋಡ್ತಾನೆ ಇದೀನಿ. ಏನು ಎಲ್ಲೂ ಹೇಳ್ಬಿಡ್ತೀಯಾ? ಹೇಳೋದ್ ಹೇಳ್ತೀಯಾ? ನೋಡೋದ್ನು ನೋಡ್ಬಿಡಿದ್ಯಾ? ಇನ್ನೇನು ಮೀನಾ, ಅಲ್ಲಿ ನೋಡು. ಏನು? ನಾನು ವಾಪಸ್ OTP ಕೊಡ್ಬೇಕಾಗಿತ್ತು. ಆಮೇಲೆ ಅದು ಹಗ್ಗಿ ಅಲ್ಲ, HOD. ಹೇಳ್ಕೋಗ್. ಕೇಶವ, ನಾನ್. ಅಮ್ಮು, ಯಾಕೆ? ಏನಾಯ್ತು? ಅಕ್ಕ, ನೀವು ಕೇಶವ ಬಾವ ಎಷ್ಟು ಚೆನ್ನಾಗಿದ್ದೀರಾ. ಈ ಬರೀ OTP ವಿಷಯ ಮಾತ್ರ ಅಲ್ಲ, ಕೇಶವ ಬಾವ ನಿಮ್ನ ಎಷ್ಟು ಇಷ್ಟಪಡ್ತಾರೆ. ಅವರು ನಿಮ್ ಹತ್ರ ಮಾತ್ ಬಿಟ್ಟಿದ್ರು, ಕೋಪ ಮಾಡ್ಕೊಂಡಿದ್ರು, ಆದ್ರೆ ಎಷ್ಟ್ ಬೇಗ ಎಲ್ಲ ಸರಿ ಹೋಯ್ತು ನೋಡಿ. ವಲ್ಲಭ ನನ್ನತ್ರ ಮಾತಾಡ್ತಿಲ್ಲ ಅಕ್ಕ. ಅವ್ನು ನನಗೆ ಬೆಸ್ಟ್ ಫ್ರೆಂಡ್ ತರ ಇದ್ದ, ಆದ್ರೆ ಈಗ ಜಸ್ಟ್ ಫ್ರೆಂಡು ಆಗಿಲ್ಲ ಅಕ್ಕ. ನನ್ನ ಒಂಥರ ಶತ್ರು ತರ ನೋಡ್ತಿದ್ದಾನ ಅಕ್ಕ. ನಾನು ಅವನಿಗೆ ಏನು ಅಲ್ವಂತೆ. ಪ್ರಪಂಚದಲ್ಲಿ ಯಾರೇ ಈ ಮಾತು ಹೇಳಿದ್ರು ನಾನ್ ತಗೊಳ್ತಿದ್ದೆ ಅಕ್ಕ, ಆದ್ರೆ ವಲ್ಲಭ ಹೇಳಿರೋದು ನಾನ್ ತಗೊಳಕ್ಕೆ ಆಗ್ತಾ ಇಲ್ಲ ಅಕ್ಕ. ನಾನ್ ಏನ್ ಮಾಡಿದ್ರೆ ಅವನನ್ನ ಕ್ಷಮಿಸ್ತಾನೆ ಅನ್ನೋ ನಂಗೆ ಅರ್ಥನೇ ಆಗ್ತಿಲ್ಲ ಅಕ್ಕ. ನೋಡು ಅಮ್ಮು, ಕುದಿತಿರೋ ನೀರ್ನ ಕುಡಿದ್ರೆ ಬಾಯಿ ಸುಡುತ್ತೆ. ಬಲ್ಲಬನ್ ಸಿಟ್ಟು ಅಷ್ಟೇ, ಕುದಿತಿರೋ ನೀರ್ ತರ. ಅದು ತಣ್ಣಗಾಗೋವರ್ಗು ಕಾಯ್ಬೇಕು. ತಣ್ಣಗಾಗೋ ತರ ನೀನ್ ಮಾಡ್ಬೇಕು. ಆದ್ರೆ ಅದ್ ಹೇಗಕ್ಕ? ನಾನ್ ಇದ್ದೀನಲ್ವಾ ಅಮ್ಮು, ನೀನು ತಲೆ ಕೆಡ್ಸ್ಕೊಂಬೇಡ. ವಲ್ಲಭ ನಿನ್ ಜೊತೆ ಮೊದ್ಲಿನ ತರ ಇರೋ ಹಾಗೆ ನಾನ್ ಮಾಡ್ತೀನಿ. ಆಪರೇಷನ್ ಸಾರಿ ಇದನ್ನ ನಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಅದರಿಂದ ಎಲ್ಲ ಸರಿ ಹೋಗುತ್ತಾ ಅಕ್ಕ? ಯೋಚನೆ ಮಾಡ್ಬೇಡ ಅಮ್ಮು, ನಾನ್ ಇದೀನಲ್ಲ. ಆದ್ರೆ ಈ ಆಪರೇಷನ್ ಸಾರಿನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ನಮ್ಮನೆಯ ಹಿರಿಯ ನಾಗರಿಕರ ಸಲಹೆ ತಗೊಳ್ಳೋಣ. ಇದ್ಯಾವ ಭಾಷೆ ಅಕ್ಕ? ತಡ್ಡಿ, ಇದ್ ಕನ್ನಡ ಕಣೆ. ಹಿರಿಯ ನಾಗರಿಕರು ಅಂದ್ರೆ ನಮ್ಮತ್ತೆ, ನಮ್ ಗಿರಿಜಮ್ಮನವರು. ಅವ್ರ ಹತ್ರ ಇದಕ್ಕೆ ದಾರಿ ಕೇಳೋಣ, ಅವರು ದಾರಿ ತೋರಿಸ್ತಾರೆ. ಅಕ್ಕ, ಅತ್ತೆ ಆಗಿನ ಕಾಲದವ್ರು ತಾನೆ, ಅವ್ರು ಇದಕ್ಕೆಲ್ಲ ಹೇಗ್ ಹೆಲ್ಪ್ ಮಾಡ್ತಾರೆ? ಈ ದಡ್ಡಿ, ನಾವ್ ಈಗ ಮಾಡ್ತಿರೋದ್ನ ಅತ್ತೆ ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಅವ್ರಿಗೆ ಇನ್ನು ಸೂಪರ್ ಆಗಿರೋ ಐಡಿಯಾ ಬರುತ್ತೆ. ನೀನ್ ತಲೆ ಕೆಡ್ಸ್ಕೊಬೇಡ ಅಮ್ಮು, ನಾನಿದೀನಿ, ನಾನ್ ನೋಡ್ಕೋತೀನಿ. ಬಾಯ್. ನಾಳೆ ನಿಮ್ ಮಾವ ಮಾಧವಂಗೆ ಪ್ರಿಯಂಗೆ ಮದ್ವೆ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೇಳಿದಾರಲ್ಲ, ನನಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರೆ. ಇದೇ ಖುಷಿಗೆ ನಾಳೆ ಮನೇಲಿ ಎಲ್ಲರಿಗೂ ಪಾಯಸ. ಅತ್ತೆ, ಆದ್ರೂ ನಿಮ್ ಗಂಡ ಹೇಳಿದ್ದು ನಂಗೊಂದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅತ್ತೆ. ಏನೇ ಅದು? ಅವ್ರು ಹೇಳಿದ್ರಲ್ಲ, ನಮ್ದು ಆಗಿರೋದು ರಿಜಿಸ್ಟರ್ ಮ್ಯಾರೇಜ್ ಅಂತ. ಸೊಸೆ ಅಂತ ಒಪ್ಕೊಂಡ್ಮೇಲೆ ಈ ತರ ಎಲ್ಲ ಕೌಂಟ್ರ್ ಕೊಡ್ಬಾರ್ದು ಅತ್ತೆ. ಮೀನಾ, ನಿಮ್ ಮಾವ ಅದು ಕೌಂಟ್ರ್ ಕೊಟ್ಟಿದಲ್ಲಮ್ಮ. ಅಕ್ಕ, ಅತ್ತೆ ನಿಮ್ಗೆ ಬೆನ್ನೆ ಹಚ್ತಿದಾರೆ, ಅದಕ್ಕೆಲ್ಲ ಕರ್ಬಿಡಿ ನೀವು. ಅಮ್ಮೋ, ನಾನ್ ಬಿಟ್ಬಿಡ್ತೀನಾ? ಅತ್ತೆ, ಮಾವ ನಮ್ಗೆ ಕೌಂಟ್ರ್ ಕೊಟ್ಟಿಲ್ಲ ಅಂತ ನಿಮ್ ಮನ್ಸ್ ಮುಟ್ಕೊಂಡ್ ಹೇಳಿ ನೋಡೋಣ. ಅತ್ತೆ, ಮಾವ ನಮ್ಗೆ ತಾಳ್ ಕೊಟ್ಟೆ ಮಾತಾಡಿದ್ದು.
ಏಯ್ ಸಾಕು ಸುಮ್ನೆ ಇರ್ರೆ. ಏನು ನಿಮ್ ಮಾವ ಮಾತ್ರನ ನಿಮಗ್ ಕೌಂಟ್ರ್ ಕೊಟ್ಟಿದ್ದು? ನೀವೇನು ಅವ್ರಿಗೆ ಕೌಂಟ್ರ್ ಕೊಟ್ಟೇ ಇಲ್ವಾ? ಅದೇನೋ ರೇಗಿಸ್ತಿದ್ರಿ. ನಾವಾದ್ರೂ ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದೀವಮ್ಮು. ಅತ್ತೆ ಮಾವ ಅವಾಗ್ಲೇ ಮಾಡ್ಕೊಂಡಿದ್ರು ಅಂತ. ಓಹೋಹೋಹೋ! ನಿಮ್ ಮಾವ ನಿಮ್ಮನ್ನ ರೇಗ್ಸಿದ್ರು ಅಂತ ನೀವು ನಿಮ್ ಮಾವನ್ ರೇಗ್ಸಿದ್ರಲ್ಲ. ಅಲ್ಲಿಗಲ್ಲಿಗ್ ಸರಿ ಹೋಯ್ತು. ಸಾಕು ಬಿಡ್ರೆ. ಏನ್ ಬಿಡೋದು? ಹಾಗೆಲ್ಲ ಬಿಡಕ್ಕಾಗಲ್ಲ. ನಾವು ಈ ವಿಷಯನ್ ಮಾವನ ಹತ್ರ ಕೇಳೇ ಕೇಳ್ತೀವಿ. ಅಲ್ವಾಕ? ಏ ಅಮ್ಮು, ಪಾಪ ಕಣೆ ಅತ್ತೆ. ಯಾಕೆ ಅಷ್ಟೊಂದ್ ಗೋಳಿಕೊಂತ್ಯ? ಆದ್ರೂ ಅತ್ತೆ, ನೀವಂಗ್ ಗಮನಿಸಿದ್ರಾ? ರಿಜಿಸ್ಟ್ರೇಷನ್ಗೆ ಆಧಾರ್ ಕಾರ್ಡ್ ಬೇಕು ಅಂದಿದ ತಕ್ಷಣ ಪ್ರಿಯಾ ಅಕ್ಕನ್ ಮುಖದಲ್ಲಿ ತುಂಬಾ ಟೆನ್ಷನ್ ಇತ್ತು. ತುಂಬಾ ಹೆದರಿದ್ರು. ಯಾಕಿರ್ಬೋದು? ಅತ್ತೆ, ನಾನು ಗಮನಿಸ್ದೆ. ಪ್ರಿಯಾ ಅಕ್ಕ ತುಂಬಾ ಟೆನ್ಷನ್ ಆಗಿದ್ರು. ಯಾಕು ಅಂತ ನನಗೂ ಅರ್ಥ ಆಗಿಲ್ಲ. ಹೌದಲ್ವಾ? ಅತ್ತೆ, ಇವತ್ ನಾನ್ ಅಡ್ಗೆ ಮಾಡ್ತೀನಿ. ಏನ್ ಮಾಡ್ಲಿ? ಅಡಿಗೆ ವಿಷಯ ಹಾಗಿರ್ಲಿ ಪ್ರಿಯಾ. ನಿಮ್ ಮಾವ ಮದ್ವೆನ ರಿಜಿಸ್ಟರ್ ಮಾಡಿಸ್ತೀನಿ ಅಂದಾಗ ನೀನ್ ಯಾಕ್ ಮುಖ ಒಂಥರ ಮಾಡ್ಕೊಂಡೆ? ಅತ್ತೆ, ಅದು ಏನಾದ್ರೂ ಸಮಸ್ಯೆನಾ ಪ್ರಿಯಾ ಅಕ್ಕ? ಅದು ನನಗ್ ಗೊತ್ತಾಯ್ತು ಪ್ರಿಯಾ. ಆಧಾರ್ ಕಾರ್ಡ್ ನೋಡಿದ್ರೆ ನಿನ್ನ ಬಂಡವಾಳ ಬಯಲಾಗುತ್ತೆ ಅಂತ ತಾನೇ ನಿನಗ್ ಭಯ. ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ನೋಡಿದ್ರೆ ನಿನ್ನ ನಾವೆಲ್ಲ ರೇಗಿಸ್ತೀವಿ ಅಂತ ತಾನೇ? ಅಯ್ಯೋ ದೇವ್ರೆ, ಅದಕ್ ಯಾಕೆ ಇಷ್ಟೊಂದ್ ಟೆನ್ಷನ್ ಆಗಿದ್ಯಾ? ಪ್ರಿಯಾ, ನಿಂಗೊಂದ್ ವಿಷಯ ಗೊತ್ತಾ? ಆಧಾರ್ ಕಾರ್ಡ್ ಅಲ್ಲಿ ಯಾರ್ ಮುಖನೂ ಚೆನ್ನಾಗ್ ಬರಲ್ಲ ಕಣೆ. ನಾವೇನ್ ಅನ್ಕೊಳಲ್ಲ. ನೀನ್ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ಆದ್ರೂ ಪ್ರಿಯಾ ಅಕ್ಕ, ಇವ್ರು ಟೆನ್ಷನ್ ಅಲ್ಲೇ ಇದ್ದೀರಾ. ಅದು ನಮ್ಮಮ್ಮ ಆಧಾರ್ ಕಾರ್ಡ್ ಬೇಕು ಅಂತ ಇಸ್ಕೊಂಡ್ ಹೋಗಿದ್ರಲ್ವಾ, ಅದೆಲ್ಲೋ ಕಳ್ದೋಗ್ಬಿಟ್ಟಿದ್ಯಂತೆ. ಅದಕ್ ಸ್ವಲ್ಪ ಟೆನ್ಷನ್ ಆಗಿದ್ದೀನಿ ಅಷ್ಟೇ. ಏನ ಕಳ್ದೋಗಿದ್ಯಾ? ಹ್ಞೂ ಅಮ್ಮು, ನಾಳೆ ಅಷ್ಟೆಲ್ಲ ಸಿಗ್ದೇ ಇದ್ರೆ ಏನ್ ಮಾಡೋದು ಅಂತ ನಂಗೆ ಯೋಚನೆ ಆಗಿದೆ. ಏನಮ್ಮ ಪ್ರಿಯಾ, ಇಂಥದ್ನೆಲ್ಲ ಜೋಪಾನವಾಗಿ ಇಟ್ಕೋಬೇಕಲ್ವಮ್ಮ? ಹೌದು ಅತ್ತೆ, ಅದೇ ಏನ್ ಮಾಡೋದು? ಅಯ್ಯೋ ಪ್ರಿಯಾಕ್ಕ, ಅಷ್ಟೇನಾ? ಅದಕ್ಕೆ ತಲೆ ಕೆಡ್ಸ್ಕೊಂತೀರಾ? ನಿಮ್ ಆಧಾರ್ ಕಾರ್ಡ್ ನಂಬರ್ ಹೇಳಿ, ಆನ್ಲೈನ್ ಡೌನ್ಲೋಡ್ ಮಾಡ್ತೀನಿ. ಆಧಾರ್ ಕಾರ್ಡ್ ನಂಬರಾ? ನನಗ್ ನೆನ್ಪಿಲ್ಲ ಮೀನಾ. ಓ ಹೌದಾ? ಪರವಾಗಿಲ್ಲ ಬಿಡಿ. ಅದಕ್ಕೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದನ್ನ ಹೇಳಿ. ಅದು ಮೀನಾವ್ರೆ, ನಂದು ಹಳೆ ಫೋನ್ ನಂಬರ್ ಇತ್ತಲ್ಲ, ಅದಕ್ಕೆ ಲಿಂಕ್ ಆಗಿತ್ತು. ಈಗ ನನ್ನ ಹತ್ರ ಇರೋದು ಹೊಸ ಫೋನ್ ನಂಬರು. OTP ಹಳೆ ನಂಬರ್ಗೆ ಹೋಗುತ್ತಲ್ವಾ? ಅಲ್ಲ ಪ್ರಿಯಾಕ್ಕ, ಹೊಸ ನಂಬರ್ನ ಅದ್ರ ಜೊತೆ ಲಿಂಕ್ ಮಾಡಿಸ್ಬೇಕಲ್ವಾ? ಹೌದು, ಆದ್ರೆ ಗಡಿಬಿಡಿಯಲ್ಲಿ ಮಾಡ್ಸಕ್ಕೆ ಆಗಿಲ್ಲ. ಪ್ರಿಯಾ, ಅಮ್ಮನ್ಗೊಂದ್ಸತಿ ಫೋನ್ ಮಾಡಿ ಹುಡ್ಕಕ್ ಕೇಳಮ್ಮ. ಸಿಕ್ಕೇ ಸಿಗುತ್ತೆ. ಹಳೆ ರಿಜಿಸ್ಟ್ರೇಷನ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ತೊಂದ್ರೆ ಆಗತ್ತೆ ಕಣೆ. ಈ ವಿಷಯ ನಿಮ್ ಮಾವನ್ ಗೊತ್ತಾದ್ರೆ ಆಮೇಲೆ ನೀನೇ ಬೈಸ್ಕೋತೀಯ. ಸರಿ ಅತ್ತೆ, ನಾನ್ ಹೋಗ್ ಬರ್ತೀನಿ. ಅಕ್ಕ, ಎಲ್ಲಿಗೆ? ಆಧಾರ್ ಕಾರ್ಡ್ ಹುಡುಕಕ್ಕೆ ನೀವು ನಿಮ್ಮನೆಗೆ ಹೋಗ್ತಿದ್ದೀರಾ? ಇಲ್ಲ ಅಮ್ಮು, ಬಟ್ಟೆ ಒಣಗಾಕಕ್ಕೆ ಟೆರೆಸ್ಗೆ ಹೋಗ್ಬೇಕು. ದೊಡ್ಡಪ್ಪ, ನಮ್ ಸೂಪರ್ ಮಾರ್ಕೆಟ್ ನ ರಿನೋವೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಇವತ್ತು ಇಬ್ರು ಡಿಸೈನರ್ಸ್ ಬರ್ತಿದಾರೆ. ಎಷ್ಟ್ ಗಂಟೆ ಬರೋದಕ್ಕೆ ಹೇಳಿ? ದೊಡ್ಡಪ್ಪ, ನೀವು ನನ್ಗೆ ಡಿಸೈನ್ ನೋಡೋದಕ್ಕೆ ಹೇಳಿದ್ರಿ. ನಾನ್ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಮೊಬೈಲ್ ಎಲ್ಲ ಇದೆ, ನೋಡಿ ದೊಡ್ಡಪ್ಪ. ಅಣ್ಣ ಒಂದ್ ನಿಮಿಷ. ಶ್ರೀಕಂಠ ಅಷ್ಟೊತ್ತಿಂದ ದೊಡ್ಡಪ್ಪ ಅಂತ ಹೇಳ್ತಾನೆ ಇದ್ದಾನೆ. ನೀನ್ ಅವ್ನಿಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ. ನೀನು ನನ್ನ ಮಗನ ಜೊತೆ ನಡ್ಕೋತಾ ಇರೋ ರೀತಿ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೀನ್ ಈ ರೀತಿ ಬದ್ಲಾಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಂದ್ರು, ಶ್ರೀಕಂಠ ಮಾಡೋ ಕೆಲಸಕ್ಕೆ ಜೀವನ ಪೂರ್ತಿಯಮ್ಮ ಕ್ಷಮಿಸಬಾರ್ದು ಅಂತ ಇದ್ದೆ, ಆದ್ರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ. ಏನಣ್ಣ ಹೀಗ್ ಮಾತಾಡ್ತಾ ಇದ್ಯಾ? ಇವನು ಕಿಡ್ನಾಪ್ ಮಾಡಿದ್ ಯಾರಿಗೋಸ್ಕರ? ನಿನಗೋಸ್ಕರ ತಾನೆ. ನೀನೇ ಅಲ್ವಾ ಆ ನಂದನ್ ಮನೇಲಿ ನಡೀತಾ ಇದ್ದ ಮದುವೆನ ನಿಲ್ಸ್ಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೆ. ಅದಕ್ಕೋಸ್ಕರ ಅವ್ನು ಕಿಡ್ನಾಪ್ ಮಾಡಿದ್ದು. ಚಂದ್ರು, ಇವನ್ ಮಾಡಿರೋ ಕಸದ ಕೆಲ್ಸಕ್ಕೆ ನನಗೋಸ್ಕರ ಅಂತ ಹೇಳ್ಬೇಡ. ಏನೋ ಕಚಡ ಕೆಲ್ಸ? ಆಯ್ತು, ನನ್ ಮಗ ಮಾಡಿದ್ದು ಕಚಡ ಕೆಲ್ಸನೇ ಒಪ್ಕೋತೀನಿ. ಆದ್ರೆ ನೀನ್ ಮಾಡಿದ್ದೇನೋ ಆ ನಂದನ್ ಮಗನ ಮದ್ವೆ ನಿಲ್ಸೋದಿಕ್ಕೆ ಯಾವ್ದೊಂದು ಅಮಾಯಕ ಹುಡುಗಿನ ಬಳಸ್ಕೊಂಡಿಲ್ಲ. ಅದೇನು ಅದು ಪವಿತ್ರವಾದ ಕೆಲ್ಸನಾ? ಅದು ಕಸಡ ಕೆಲ್ಸ ಅಲ್ವೋ? ಚಂದ್ರು, ಇದನ್ನೆಲ್ಲ ನನಗೆ ಹೇಳಕ್ ಬರ್ಬೇಡ. ಶ್ರೀಕಂಠ ಮಾಡೋದು ತಪ್ಪೆ. ಆ ನನ್ನ ಮನೆಯವ್ರ ಮುಂದೆ ನನ್ನ ತಲೆನ ತಗ್ಸೋ ಮಾಡಿದಾನೆ. ಹೌದಣ್ಣ, ನನ್ ಮಗ ಮಾಡಿದ ತಪ್ಪು. ಆದ್ರೆ ನಿನ್ನ ಮಗಳು ಮಾಡಿದ ತಪ್ಪಲ್ವಾ? ನಿನ್ನ ಮಗಳು ನಮ್ಮ ಶತ್ರು ಮಗನ ಮದುವೆ ಮಾಡ್ಕೊಂಡು ಆ ನಂದನ್ ಮುಂದೆ ಮಾತ್ರ ಅಲ್ಲ, ಇಡೀ ಊರವ್ರ ಮುಂದೆ ಎಲ್ಲ ನಾವು ತಲೆ ತಗ್ಸೋಗ್ ಮಾಡುದಲ್ಲ, ಅದು ತಪ್ಪಲ್ಲ ಅಲ್ಲ? ಅದು ಸರಿ ಅಲ್ವಾ? ಇಷ್ಟೆಲ್ಲ ಮಾಡಿದ್ರು ನಿನ್ ಮಾತ್ರ ನಿನ್ನ ಮಗಳೇ ಸರಿ. ಸಾಕ್ ನಿಲ್ಸ್ರೋ. ಇಷ್ಟು ದಿನ ನಿಮ್ಮಿಬ್ಬರ ಬಾಯಲ್ಲಿ ನಮ್ಮಕ್ಕಳು ಅಂತ ಬರ್ತಾ ಇತ್ತು. ಈಗೇನ್ರೋ ನನ್ ಮಗ ನಿನ್ ಮಗಳು ಅಂತ ಮಾತಾಡ್ತಾ ಇದ್ದೀರಾ? ಇಷ್ಟೇನಾ ಅಣ್ಣ ತಮ್ಮಂದ್ರ ಮಧ್ಯ ಇರೋ ಅನುಬಂಧ? ಅಮ್ಮ, ಈ ಭೇದ ಭಾವನ ಶುರು ಮಾಡಿದ್ದು ಅಣ್ಣನೇ. ಇಷ್ಟಕ್ಕೂ ನನ್ನ ಬಗ್ಗೆ ಅಣ್ಣ ಬೇಸರ ಮಾಡ್ಕೊಳ್ಳೋದಕ್ಕೂ ಅಣ್ಣ ನನ್ನ ಬಗ್ಗೆ ಬೇಸರ ಮಾಡ್ಕೊಳ್ಳೋದಕ್ಕೂ ಕಾರಣ ಒಬ್ರೆ, ಆ ಅಮೂಲ್ಯ. ಅವಳಿಂದನೇ ಈ ಮನೆ ನಿಮ್ದಿ ಸರ್ವನಾಶ ಆಗೋಯ್ತು. ಅವಳಿಂದನೇ ಮಗನ್ಗೆ ಏನ್ ಕೊಡೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ಚಂದ್ರವ್ರೆ, ನೋಡಿ, ನಿಮ್ಮನ್ನ ಯಾವತ್ತೂ ನನ್ ಮೈದ ಅಂತಾನೆ ನೋಡಿಲ್ಲ. ನಾನ್ ದೊಡ್ಡ ಮಗ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ನಿಜವಾಗ್ಲೂ ನನ್ ಬಗ್ಗೆ ಗೌರವ ಇದ್ರೆ ಇಲ್ಲಿ ಅಮೂಲ್ಯ ಬಗ್ಗೆ ಒಂದ್ ಮಾತು ಕೂಡ ಆಡ್ಬೇಡಿ. ಇವತ್ತಿಲ್ಲಿ ಏನ್ ನಡೀತಾ ಇದೆಯೋ ಇದಕ್ಕೂ ಅಮೂಲ್ಯನ್ಗೂ ಅದೇ ರೀತಿ ಸಂಬಂಧ ಇಲ್ಲ. ಅವಳು ಅವಳ ಜೀವನ ನೋಡ್ಕೊಂಡು ಹೋಗಿದ್ದಾಳ ಅಷ್ಟೇ. ಕಲಾ, ನೀನ್ ಮಾತಾಡ್ಬೇಡ, ಸುಮ್ನೆ ಇರೋ. ನೋಡ್ ಚಂದ್ರು, ಮಾತ್ಗೂ ಶ್ರೀಕಂಠನ್ ಸಂಬಂಧ ಬರ್ತಾ ಇಲ್ಲ ಅಂತ ಹೇಳಕ್ ಹೋಗೋಣ. ನಾನ್ ಅವತ್ತು ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ಶ್ರೀಕಂಠನ್ ಮದುವೆ ಮಾಡೋ ಜವಾಬ್ದಾರಿ ನಂದು. ನಾನೇ ಹುಡುಗಿನ ಹುಡುಕಿ ಮುಂದೆ ನಿಂತು ಮದುವೆ ಮಾಡ್ತೀನಿ. ಶ್ರೀಕಂಠ ಬರೀ ನಿನಗ್ ಮಾತ್ರ ಮಗ ಅಲ್ಲ, ನಂಗೂ ಮಗನೇ. 2, 1. ಅತ್ತೆ, ಏನ್ರಿ ಅದು? ನೀವಿಬ್ರಿಂಗ್ ಒಟ್ಟಿಗೆ ಅತ್ತೆ ಅಂದ್ರೆ ನನಗ್ ಭಯಾನೇ ಆಗತ್ತೆ. ಯಾಕತ್ತೆ ನಮ್ಮನ್ ನೋಡಿದ್ರೆ ಭಯ? ನಾವೇನ್ ಸಿಂಹನ, ಹುಲಿನ, ಆನೆನ, ಕರಡಿನ? ಅಯ್ಯೋ, ಅದಕ್ಕಿಂತ ಭಯಂಕರ ನೀವು. ವಿಷಯ ಏನು ಅಂತ ಹೇಳಿ. ಏಯ್, ಮತ್ತೆ ಏನಾದ್ರೂ ಟ್ಯೂಷನ್ ಗೀಷನ್ ಅಂತ ನನ್ನ ಹತ್ರ ಬಂದ್ರೆ ಕೋಲ್ ತಗೊಂಡ್ ಬಾರಿಸ್ತಿರ್ದು. ಅಯ್ಯಯ್ಯೋ, ಅದಲ್ಲ ಅತ್ತೆ, ಈ ಸಲ ಬೇರೆ ವಿಷಯ. ಅಮ್ಮು ಕೇಳೆ.
ಅಕ್ಕ ನೀವ್ ಹೇಳಿ. ಕೆಲ್ಸ ಆಗ್ಬೇಕಾಗಿರೋದು ನಿಮ್ಗೆ. ನೀನೇ ಹೇಳ. ಹೆಲ್ಪ್ ಮಾಡ್ತಿದ್ರೆ ನೀವು ತಾನೆ, ನೀವ್ ಹೇಳಿ. ಸರಿ ನಂಗ್ ಅಡಿಗೆ ಮನೇಲಿ ಕೆಲ್ಸ ಇದೆ ನಾನು ಹೋಗ್ತೀನಿ. ಏನಂತ ಹೇಳ್ರೆ? ಅತ್ತೆ, ನೀವ್ ನನಗೊಂದ್ ಹೇಳ್ತೀರಾ? ಮಾವಂಗೆ ಕೋಪ ಬಂದಾಗ ನೀವ್ ಅವ್ರನ್ನ ಹೇಗ್ ಪಟಾಯಿಸ್ಕೊಂತ ಇದ್ರಿ? ತುತ್ತು ಏನಿದು ಹಾಗ್ ಮಾತಾಡ್ತಿದ್ಯಾ? ಪಟಾಯಿಸೋದು ಗಿಟಾಯಿಸೋದು ಅಂತ ನಿನ್ ಕಾಲೇಜ್ಗೆ ಹೋಗಿ ಇದೇನ ಕಲಿಯೋದು? ನೋಡಿ ಮೀನಾ ಹೇಗ್ ಮಾತಾಡ್ತಿದಾಳೆ ಅಂತ. ಈ ಅಮ್ಮು, ಅತ್ತೆ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಸುಮ್ನೆ ಬಂದ್ಬಿಡ್ತೀಯ. ಅತ್ತೆ, ನೀವ್ ಹೇಳಿ, ಹೇಗ್ ಪಟಾಯಿಸ್ಕೊಂಡ್ರಿ? ರಾಮ ರಾಮ, ಈ ಮೀನಾ ನಿನಗ್ ಏನೇ ಆಗಿದೆ? ಇವಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ಬಿಟ್ಟಿದ್ಯಾ? ಅಯ್ಯೋ, ಚಿಕ್ಕ ಮಗು ಇದು, ಇದಕ್ಕೇನು ಗೊತ್ತೇ ಆಗಲ್ಲ. ಅದ್ ಬಿಡಿ ಅತ್ತೆ, ನೀವ್ ಹೇಳಿ, ಹೇಗ್ ಪಟಾಯಿಸ್ಕೊಂಡ್ರಿ? ಏ ಅಮ್ಮು, ಏನಾಗಿದೆ ನಿನ್ಗೆ? ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಮೊದ್ಲು ಅದನ್ನ ಹೇಳು. ಅದೇ ಅತ್ತೆ, ನಿಮ್ ಮಗ ಇನ್ನು ನನ್ನ ಹತ್ರ ಗುರ್ರ್ ಅಂತಿದಾನೆ. ಅವನ್ನ ಸರಿ ಮಾಡೋದಕ್ಕೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮ್ ಹತ್ರ ಬಂದ್ ಹೆಲ್ಪ್ ತಗೊಳೋಣ ಅಂತ. ಓ ಅದ ವಿಷಯ. ಹಾಗಾದ್ರೆ ಹೇಳ್ತೀನಿ ಕೇಳಿ. ಅಮ್ಮು, ಮೀನಾ, ಈ ಗಂಡಸ್ರ ಕೋಪ ಬಂದಾಗ ಅವ್ರ ಕೋಪನ ತಣ್ಣಗ್ ಮಾಡಕ್ಕೆ ಅವ್ರಿಗೆ ಇಷ್ಟವಾದ ಅಡಿಗೆನ ರುಚಿ ರುಚಿಯಾಗಿ ಮಾಡಿ ಊಟಕ್ಕೆ ಬಡಿಸ್ಬಿಡ್ಬೇಕು. ಅಷ್ಟೇನಾ? ಹಾಗ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಹ್ಞೂ ಅಮ್ಮು, ನೀನ್ ಬೇಕಾದ್ರೆ ಪರೀಕ್ಷೆ ಮಾಡ್ ನೋಡು. ಯಾರಿಗಾದ್ರೂ ಅವ್ರಿಗೆ ಇಷ್ಟವಾದ ವಸ್ತುನೋ ಒಡವೆನೋ ದುಡ್ಡೋ ಏನಾದ್ರೂ ಕೊಡು, ಅವ್ರ ಬಾಯಲ್ಲಿ ಸಾಕು ಅನ್ನೋ ಮಾತೇ ಬರಲ್ಲ. ಇನ್ನೂ ಬೇಕು ಅಂತಾರೆ. ಅದೇ ಅವ್ರಿಗೆ ಇಷ್ಟವಾದ ಅಡಿಗೆನ ಮಾಡಿ ಬಡಿಸ್ದಾಗ ತೃಪ್ತಿಯಾಗಿ ಹೊಟ್ಟೆ ತುಂಬಾ ತಿಂದು ಸಾಕಪ್ಪ ಅನ್ನಲ್ವಾ? ಹಾಗೆ ಸಿಟ್ಟನ್ನ ತಣಿಸೋ ಶಕ್ತಿ ಒಳ್ಳೆ ಊಟಕ್ಕಿದೆ ಕಣ್ರೆ. ನೀವೇ ನೋಡಿ, ಯಾರಿಗಾದ್ರೂ ಒಳ್ಳೆ ಅಡಿಗೆ ಮಾಡಿ ಬಡಿಸಿದ್ರೆ ಕರಗ್ದೇ ಇರೋ ಮನ್ಸಿರುತ್ತಾ? ಅತ್ತೆ, ಪಕ್ಕನಾ? ಹ್ಞೂ ಅಮ್ಮು, ನಿಮ್ ಮಾವಂಗೂ ಅಷ್ಟೇ. ಅವ್ರು ಉರು ಅಂತ ಮನೆಗ್ ಬಂದಾಗ ನಾನು ಒಳ್ಳೆ ಅಡಿಗೆ ಮಾಡಿ ಬಡಿಸ್ಬಿಡ್ತಿದ್ನ, ಅವ್ರ ಮುಖ ಹಾಗೇ ಅರಳ್ಬಿಡ್ತಿದ್ದು. ಆಮೇಲೆ ತಾಂಬೂಲನು ನೀನೇ ಕೊಟ್ಬಿಡು ಅಂತ ಕರಿತಾ ಇದ್ರು ಗೊತ್ತಾ? ಹಾಗಿದ್ರೆ ಅಮ್ಮು, ತುಂಬಾ ಸಿಂಪಲ್ ಅಮ್ಮು. ವಲ್ಲಭಂಗ್ ಏನ್ ಇಷ್ಟ ಆಗುತ್ತೋ ಅದನ್ನ ಅಡ್ಗೆ ಮಾಡಿ ಬಡಿಸ್ಬಿಡು. ಆದ್ರೆ ವಲ್ಲಭಂಗ್ ಏನ್ ಇಷ್ಟ ಅಂತ ನಂಗೆ ಗೊತ್ತೇ ಇಲ್ಲ ಅಕ್ಕ. ಅಮ್ಮೋ, ಅದಕ್ಕೆ ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ಯಾ? ನಮ್ ಬಲ್ಲಬ್ಬಂಗೆ ಮುದ್ದೆ ಸಾರು ಅಂದ್ರೆ ಪಂಚ ಪ್ರಾಣ. ನೀನ್ ಅದನ್ ಮಾಡಿ ಬಡ್ಸು. ಏ ಅಮ್ಮು, ನೀವ್ ಏನು ಯೋಚನೆ ಮಾಡ್ತಿದ್ಯಾ? ಹೋಗೆ. ಅತ್ತೆ, ನೀನ್ ಈ ವಯಸ್ಸಲ್ಲಿ ಹಿಂಗೆ, ಇನ್ನು ಆ ವಯಸ್ಸಲ್ಲಿ ಮಾವನ್ ಹೇಗೆಲ್ಲ ಪಟಾಯಿಸ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಕತ್ತೆ 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 ಹೋಗೆ. ಅತ್ತೆ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾದ್ರ ಏನೇನೋ ಮಾತಾಡ್ತಾಳೆ. ಹಬ್ಬ ಒಂಚೂರು ಗೌರವ ಇಲ್ಲ, ಭಕ್ತಿ ಇಲ್ಲ, ಭಯ ಇಲ್ಲ. ಅತ್ತೆ, ನೀವ್ ಹೇಳಿ, ಮಾವನ್ನ ಹೇಗ್ ಪಟಾಯಿಸ್ಕೊಂಡ್ರಿ? ಏನ್ ತರಲೆಗಳನ್ನ ತಂದು. ಅಲ್ಲ, ಇವ್ರಿಬ್ರು ನನ್ನ ಏನ್ ಅನ್ಕೊಂಡಿದ್ದಾರೆ? ಏನಾಗ್ ಬಿಡಮ್ಮ, ಯಾಕೆ ಮುಖ ಓದಿಸ್ಕೊಂಡ್ ಕೂತಿದ್ಯಾ? ಕೇಶ್ವ, ನನ್ನ ಹತ್ರ ಮಾತಾಡ್ಬೇಡ. ನೋಡ್ ಮೀನಾ, ನೀನ್ ನನ್ನನ್ನು ನೋಡಿ ನಾಚಿ ಮುಖ ಕೆಂಪಗಾಗ್ಬೇಕೆ ಹೊರತು ನನ್ನಲ್ಲಿ ಕೋಪಕ್ಕೆ ಕಣ್ ಕೆಂಪಗಾಗ್ಬೇಕು. ಏನ್ ವಿಷಯ ಹೇಳು. ಅವತ್ತು ವಲ್ಲಭನ್ ಹತ್ರ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೋತೀನಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟಿಯಲ್ಲ, ಈಗ ಸುದ್ದಿನೇ ಇಲ್ಲ. ಸುಳ್ ಬಿಲ್ಡಪ್ ಎಲ್ಲ ಕೊಡ್ಬಾರ್ದು ಕೇಶ್ವ. ಮೀನಾ, ನನ್ ಮಾತ್ ಕೇಳಿಸ್ಕೊ. ಈಗೇನು ಕಾರಣ ಕೊಡ್ಬೇಡ ಕೇಶ್ವ. ಹೆಂಡತಿಗೋಸ್ಕರ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಆದ್ರೆ ನೀನು ಅದಕ್ ಸಂಬಂಧಪಟ್ಟಂಗ್ ಏನು ಮಾಡಿಲ್ಲ ಕೇಶ್ವ. ಕೋಪ ಬರಲ್ವಾ ನನ್ಗೆ? ಮೀನಾ, ಕೇಳಿಸ್ಕೊ. ಏನ್ ಕೇಳಿಸ್ಕೊಡೋದು? ಹೇಳು, ಏನ್ ಕೇಳಿಸ್ಕೋಬೇಕು? ನನ್ ಕೈಲಿ ಆಗಲ್ಲ ಅಂತ ಹೇಳ್ತ್ಯಾ, ಇದನ್ನೇ ತಾನೇ ಹೇಳ್ತ್ಯಾ? ಇದನ್ ಹೇಳೋನು ಅವತ್ ಏನೋ ಮಾತಾಡಿ ನನ್ ಮನ್ಸಲ್ಲಿ ಯಾಕೋ ಆಸೆ ಬರ್ಸ್ಬೇಕಿತ್ತು? ನಮ್ ವೃತ್ತಿನ ಚೇಂಜ್ ಮಾಡೋದು ಅಂದ್ರೆ ಅದು ದೊಡ್ಡ ವಿಷಯ ಕೇಶ್ವ. ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಎಷ್ಟಕ್ಕೂ ಗೌರ್ಮೆಂಟ್ ಕೆಲ್ಸನ ಯಾರು ಕರ್ದ್ ಕೊಡಲ್ಲ ಕಣೋ. ಅಥವಾ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕಡ್ಲೆ ಇಟ್ ಕಟ್ಕೊಟ್ಟಂಗಲ್ಲ. ಎಕ್ಸಾಮ್ ಕಟ್ಬೇಕು, ಕಷ್ಟಪಟ್ಟು ಹಗ್ಲು ರಾತ್ರಿ ಓದ್ಬೇಕು. ಇಷ್ಟೆಲ್ಲ ಮಾಡೇ ಕಣೋ ನಾನು ಗೌರ್ಮೆಂಟ್ ಕೆಲ್ಸ ಗಿಟ್ಟಿಸ್ಕೊಂಡಿದ್ದು. ನೀನ್ ಅವತ್ ಹೇಳ್ದಾಗ ಇಷ್ಟೆಲ್ಲ ಯೋಚನೆ ಮಾಡಿ ನೀನ್ ನಿರ್ಧಾರ ತಗೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ ನಾನು. ಏನೇ ಇದ್ರು ನಿನ್ ಪ್ರಯತ್ನ ನೀನ್ ಮಾಡ್ಬೇಕಲ್ವಾ ಕೇಶ್ವ? ನೋಡು ಕೇಶ್ವ, ಇದರಲ್ಲಿ ಜಾಬ್ ಆಫರ್ ಎಲ್ಲೆಲ್ಲಿದೆ ಅಂತ ಇರುತ್ತೆ. ಇದನ್ನ ನಾನು ಹೇಳ್ತಾ ಹೋಗ್ತೀನಿ, ಈ ನೋಟ್ ಮಾಡ್. ಬೇಡ, ಈ ನೋಟ್ ಮಾಡ್ಕೊಳ್ಳೋದು ಅಷ್ಟ್ರಲ್ಲೇ ಇರುತ್ತೆ. ನಾನೇ ನೋಟ್ ಮಾಡ್ಕೋತೀನಿ. ನೋಡು, ಇಲ್ಲಿದೆ. ಕೇಶ್ವ, ಇದು ಅಬ್ಬಾ, ಸದ್ಯ ಈಗ್ಲಾದ್ರೂ ಮಾತ್ ನೆನೆಸದ್ಯಲ್ಲ. ಈಗ ನಾನ್ ಮಾತಾಡ್ಲಾ? ನೋಡ್ ಮೀನಾ, ನಾನೇನೋ ನಿನ್ ಮುಂದೆ ಹೀರೋ ಆಗ್ಬೇಕು ಅಂತನೋ ಬಿಲ್ಡಪ್ ತಗೋಬೇಕು ಅಂತನೋ ನಾನ್ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ತೀನಿ ಅಂತ ಹೇಳಿಲ್ಲ. ನಾನ್ ನಿಜವಾಗ್ಲೂ ಮನ್ಸಿಂದ ಹೇಳಿದ್ದು. ನನ್ ಗುರಿ ನನ್ ಮಾವ ನಿನ್ನ ಮಾತಾಡ್ಸ್ಬೇಕು ಅಂತ, ನಮ್ಮಿಬ್ರನ್ನು ಒಪ್ಕೋಬೇಕು ಅಂತ. ಅದಕ್ಕೋಸ್ಕರ ನಾನ್ ಗೌರ್ಮೆಂಟ್ ಕೆಲ್ಸ ಗಿಟ್ಟಿಸ್ಕೋತೀನಿ. ಏ ಕಾರ್ಬಪ್ಪ, ನೀನ್ ಇವತ್ತು ಊಟ ಮಾಡಂಗಿಲ್ಲ. ಯಾಕೆ ಊಟ ಮಾಡ್ಬಾರ್ದು? ನಾನು ವಲ್ಲಭಂಗೋಸ್ಕರ ಒಂದ್ ವ್ರತ ಮಾಡ್ತಾ ಇದೀನಿ. ಅದಕ್ಕೆ ವಲ್ಲಭ ಇವತ್ತು ಉಪವಾಸ ಇರ್ಬೇಕು. ಒಂದೇ ಒಂದ್ ವ್ರತ, ಒಂದೇ ಒಂದು ದಿವಸ ಹತ್ತಿರ ಅಲಕರಂದ ಎಷ್ಟೊತ್ತಿಗೆ ಮುಗ್ದೆ ಹೋಗುತ್ತೆ. ಇದಾದ್ಮೇಲೆ ಇನ್ನೊಂದ್ ವ್ರತ ಇದೆ. ಇಲ್ಲೂ ಒಂದ. ಏನದು? ನೀವ್ ನನ್ನ ದೇವಸ್ಥಾನಕ್ ಕರ್ಕೊಂಡ್ ಹೋಗ್ಬೇಕು, ನಾವ್ ಪೂಜೆ ಮಾಡ್ಬೇಕು. ನಾನ್ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾ? ನನ್ನ ದೇವಸ್ಥಾನಕ್ ಕರ್ಕೊಂಡ್ ಹೋಗೋದ್ ಮಾತ್ರ ವ್ರತ ಅಲ್ಲ, ನನ್ನ ಎತ್ಕೊಂಡು 1000 ಮೆಟ್ಲು ಹತ್ಬೇಕು, ಅದು ವ್ರತ.